ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮಾಲಾ ಶಿವ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಎಸ್ ಈಗ ನಮ್ಮ ಮನೆಯವ್ರು ವೆಲ್ಕಮ್ ಮಾಡಿಸೋಣ. ನಮಸ್ಕಾರ ಎಲ್ರಿಗೂ. ಸೊ ನಮ್ಮ ಮನೆಯನ್ನು ಕೂರಿಸ್ಕೊಂಡಿದ್ದಾರೆ, ಇಲ್ಲೆಲ್ಲ ಏನೋ ಗಂಟು ಮುಟ್ಟಿ ಎಲ್ಲ ತಗೊಂಬಿಟ್ಟು ಸೊ ಏನಂತ ಹೇಳ್ತಾರೆ ಅಂತ ನೋಡೋಣ. ಓಕೆನಾ? ಎಸ್, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಕುಟುಂಬದವರು ಸುವರ್ಣ ಟಿವಿ ಚಾನಲಲ್ಲಿ ಪ್ರಸಾರ ಆಗುವಂತಹ ಸುವರ್ಣ ಗೃಹ ಮಂತ್ರಿ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ವಿ. ಅದೆಲ್ಲರೂ ಕೂಡ ವ್ಲಾಗ್ನ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಏಪ್ರಿಲ್ 8 ಟೆಲಿಕಾಸ್ಟ್ ಆಗುತ್ತೆ ಅಂತ ನಾವು ವ್ಲಾಗ್ ಕೂಡ ಹಾಕಿದ್ವಿ. ಹಾಗೆ ಏಪ್ರಿಲ್ 8ಕ್ಕೆ ಟೆಲಿಕಾಸ್ಟ್ ಕೂಡ ಆಯಿತು. ಇಷ್ಟೊಂದು ಜನ ಕೂಡ ಟಿವಿಯಲ್ಲಿ ಪ್ರಸಾರ ಆಗುವಂಥದ್ದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ವಿಡಿಯೋಸ್ ಶೂಟ್ ಮಾಡಿ ಕಳಿಸೋದಾಗಿರ್ಬೋದು, ಕಾಲ್ ಮಾಡಿ ಹೇಳೋದಾಗಿರ್ಬೋದು, ಮೆಸೇಜ್ ಮಾಡಿ ಅಪ್ರಿಸಿಯೇಷನ್ ಮಾಡೋದಾಗಿರ್ಬೋದು, ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಗೇಮ್ಸ್ ಆಡಿದ್ದೀರಾ, ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಹೇಳಿ. ಅಲ್ಲಿ ಏನೇ ಮಾತಾಡಿರ್ಬೋದು, ಎವ್ರಿಥಿಂಗ್ ಈಸ್ ಬೈ ಹಾನೆಸ್ಟ್. ಅಲ್ಲಿ ಯಾವುದೇ ತರಹ ಸುಳ್ಳು ಹೇಳೋದು ಅಥವಾ ಏನೋ ಒಂದು ಹೇಳಬೇಕು ಅಂತ ಹೇಳಿರುವಂಥದ್ದಲ್ಲ. ಎಲ್ಲ ರೀತಿಯಾದಂಥ ಸ್ಕ್ರಿಪ್ಟ್ ಇರಲಿಲ್ಲ. ಅದು ಡೈರೆಕ್ಟಾಗಿ ಅವರು ಏನೇನು ಕೇಳಬೇಕು ಅಂತ ಕ್ವಶನ್ ಅವರು ರೆಡಿ ಮಾಡ್ಕೊಂಡಿದ್ರು. ಸೊ ಅದು ಬಿಟ್ಟರೆ ಇವ್ರ ಹತ್ರ ಕೆಲವೊಂದು ಕ್ವಶನ್ಸ್ಗಳನ್ನ ಇವ್ರು ಫಸ್ಟಿಗೆ ಕೇಳ್ಕೊಂಡಿದ್ರು. ಅದೇ ಎಕ್ಸಾಂಪಲ್ ಸೀರೆ ಇರ್ಬೋದು, ಲಿಪ್ಸ್ಟಿಕ್ ಎಷ್ಟಿದೆ ಅಂತ. ಅದು ನನಗೆ ಇವ್ರಿಗೆ ಒಬ್ಬರಿಗೆ ಸಪ್ರೇಟಾಗಿ ನೀವು ಇದನ್ನು ಹೇಳ್ಬಾರ್ದು ಅವ್ರಿಗೆ ಅಂತ ಹೇಳ್ಬಿಟ್ಟು ಸೀಕ್ರೆಟಾಗಿ ಇವ್ರ ಹತ್ರ ಕೇಳಿಕೊಂಡು ಅದಾದಮೇಲೆ ಕ್ವಶನ್ ನನಗೆ ಕೇಳಿದ್ದು. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಸ್ಕ್ರಿಪ್ಟ್ ನೀವು ಹೀಗೆ ಮಾತಾಡಿ ಹಾಗೆ ಮಾತಾಡಿ ಅಂತ ಯಾವುದೇ ಇರಲಿಲ್ಲ. ಸೊ ತುಂಬ ಸೂಪರ್ ಆಗಿತ್ತು ಅಂತ ಎಲ್ಲರೂ ಹೇಳಿದ್ದು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಮ್ಮ ಮನೆಯವರು ಹೇಳಿದಾಗೆ ಸ್ಕ್ರಿಪ್ಟ್ ಅಂತೂ ಖಂಡಿತವಾಗ್ಲೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಏನು ಅಂತಾನೂ ಗೊತ್ತಿರಲಿಲ್ಲ ಯಾವ ಥರ ಗೇಮ್ಸ್ ಇರುತ್ತೆ ಅಂತ ಹೇಳಿ. ಸೆಲೆಕ್ಟ್ ಆದಮೇಲೆ ನಾವು ಸೀಸನ್ 2 ಒಂದು 2-3 ಎಪಿಸೋಡ್ ನೋಡಿದ್ವಿ, ಯಾವ ಥರ ಇರಬಹುದು. ಆಮೇಲೆ ನಮಗೆ ಬಂದಾಗ ಯಾವ ಥರ ಆಡಿಸ್ತಾರೆ ಅದಕ್ಕೆಲ್ಲ ನಾವು ರೆಡಿ ಇರಬೇಕು ಅಂತ ನಾವು ಒಂದು 2-3 ಎಪಿಸೋಡ್ಗಳನ್ನು ನೋಡಿ ರೆಡಿ ಮಾಡ್ಕೊಂಡ್ವಿ. ಬಟ್ ಅವ್ರು ಬಂದಾಗ ಗೊತ್ತಾಯಿತು ಸೀಸನ್ 3ಗೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದು. ಹಾಗಾಗಿ ಸೀಸನ್ 3ಗೆ ಸ್ವಲ್ಪ ವಿಭಿನ್ನವಾಗಿ ಇರುವಂತಹ ಗೇಮ್ಸ್ಗಳನ್ನೇ ಆಟ ಆಡಿಸಿದ್ರು. ಚೆನ್ನಾಗಿತ್ತು. ಅದರಲ್ಲಿ ನನ್ನ ಕಂಪ್ಲೀಟ್ ಕುಟುಂಬ ಎಲ್ಲರೂ ಕೂಡ ಇದ್ರು. ಕುಟುಂಬದ ಸದಸ್ಯರು ಎಲ್ಲರೂ ಇರಲಿಲ್ಲ. ಅಲ್ಲ, ಆ ತರ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದ್ರೆ 100% ನಿಜವಲ್ಲ. ನಾಟ್ ಇವನ್ 20, ಓನ್ಲಿ 10% ಏನೋ ಇದ್ರು. ಬಟ್ ಅಂದ್ರೆ ನಮ್ಮಿಬ್ಬರ ಶೋಗಿಂತ ನನ್ನ ಫ್ಯಾಮಿಲಿ ಶೋ ಇರೋದ್ರಿಂದ ಖುಷಿ ಆಯ್ತು. ಇವಾಗ ವ್ಲಾಗ್ ಮಾಡ್ಲಿಕ್ಕೆ ಕಾರಣ ಬಂದು ತುಂಬಾ ಜನ ಕಾಲ್ ಮಾಡಿದಾಗ ಕೇಳ್ತಾ ಇದ್ರಿ ಏನ್ ಕೊಟ್ಟಿರೋದು, ಗಿಫ್ಟ್ಸ್ಗಳನ್ನೆಲ್ಲ ಕೊಟ್ರು. ಸೊ ಗಿಫ್ಟ್ಸ್ಗಳಲ್ಲಿ ಏನೇನಿತ್ತು ಅಂತ ನಾನು ಕಾಲ್ ಮಾಡಿದಾಗ ಗೊತ್ತಾಯ್ತು. ಸೊ ಹಾಗಾಗಿ ನನಗೊಂದು ಅನ್ನಿಸ್ತು ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಫ್ರೀ ಆಗಿ ಯಾರು ಕೊಡೋದಿಲ್ಲ ಅಲ್ವಾ. ಸೊ ಫ್ರೀ ಆಗಿ ಕೊಟ್ಟರು ಕೂಡ ಅದೊಂದು ಏನೋ ಒಂದು ರೀಸನ್ ಇರುತ್ತೆ ಅದಕ್ಕೆ ಕೊಡ್ಲಿಕ್ಕೆ ಅಥವಾ ಇಸ್ಕೊಳ್ಳೋರ್ಗೆ ಕಾರಣ ಇರುತ್ತೆ. ಬಟ್ ಫ್ರೀ ಆಗಿ ಯಾರಿಗೂ ಕೊಡೋದಿಲ್ಲ. ಅದು ಒಂದು ಚಿಕ್ಕದಾಗಿರ್ಬೋದು ದೊಡ್ಡದಿರ್ಬೋದು, ಏನು ಗಿಫ್ಟ್ಸ್ ಇಸ್ ಗಿಫ್ಟ್ಸ್ ಓನ್ಲಿ. ಅದಕ್ಕೆ ಯಾವುದೇ ತರ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ. ಬಟ್ ನಮ್ಮ ಹತ್ರ ಮತ್ತೆ ಇವತ್ತು ನನಗೆ ತುಂಬಾ ಜನ ಕೇಳ್ತಾ ಇದ್ರು ಸಿಕ್ಕಿರೋರು, ನೀವೇನಾದ್ರೂ ಅಮೌಂಟ್ ಪೇ ಮಾಡಿದ್ರಾ ಗೃಹ ಮಂತ್ರಿ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಕ್ಕೆ ಅಂತ ನನಗೆ ಕೇಳಿದ್ರು. ಸೊ ನಾವು ₹1 ಕೂಡ ಖರ್ಚು ಮಾಡಿಲ್ಲ. ನಮ್ಗೆ ಯಾವುದೇ ತರ ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಯಾವುದೇ ತರ ದುಡ್ಡನ್ನ ಏನೂ ಕೊಟ್ಟಿಲ್ಲ. ಸೊ ಅವ್ರು ಕಾಲ್ ಮಾಡಿದ್ರು, ನಮ್ಗೆ ಓಕೆ ಆಯ್ತು, ಅವ್ರಿಗೂ ಓಕೆ ಆಯ್ತು. ಸೊ ಬಂದ್ರು, ತುಂಬಾ ಚೆನ್ನಾಗಿ ನಮ್ಮ ಪ್ರೋಗ್ರಾಮ್ ನಡೆಸ್ಕೊಟ್ರು. ಹಾಗೆ ತುಂಬಾ ಚೆನ್ನಾಗಿ ಎಡಿಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರು. ಜೊತೆಗೆ ಫ್ರೀ ಆಗಿ ಗಿಫ್ಟ್ಸ್ಗಳನ್ನ ಕೂಡ ಕೊಟ್ರು. ಜೊತೆಗೆ ನನ್ನ ಒಂದು ಫ್ಯಾಮಿಲಿ ಫ್ರೇಮ್ ಏನ್ ಫೋಟೋ, ಸೊ ಅದನ್ನು ಕೂಡ ಕೊಟ್ರು. ತಗೊಂಬನ್ನಿ. ಎಸ್, ಓಕೆ. ಈಗ ಒಂದೊಂದೇ ನಾವು ಕೂಡ ಕ್ಯೂರಿಯಾಸಿಟಿಯಲ್ಲಿ ಇದೀವಿ. 1-2 ಏನೋ ನೋಡಿದ್ವಿ ನಾವು ಕೂಡ. ಬಟ್ ಟೋಟಲ್ ಆಗಿ 4 ಗಿಫ್ಟ್ಗಳನ್ನ ಕೊಟ್ಟಿದ್ದು, ಪ್ಯಾಕ್ಡ್ ಆಗಿರೋದಂಥದ್ದು. ಅದ್ರ ಮೇಲೆ ಗಿಫ್ಟ್ ರ್ಯಾಪರ್ ಕೂಡ ಇರುತ್ತೆ. ಸುವರ್ಣದು ಚಾನಲ್ದು ಏನೋ ಅದು ಕೊಟ್ಬಿಟ್ಟು ಇದನ್ನೇನೋ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಅವರು ಜಸ್ಟ್ ಅಂದ್ರೆ ಅವರು ಆ ಗಿಫ್ಟ್ನ ಅಂದ್ರೆ ಅದನ್ನ ರೆಡಿ ಮಾಡಿ ಪ್ಯಾಕ್ ಇಟ್ಕೊಂಡಿದ್ದಾರೆ. ಆಗ್ಲೆಲ್ಲ ಪ್ಯಾಕ್ ಮಾಡೋಕೆ ಹೋಗಲ್ಲ ಅನ್ಸುತ್ತೆ ಅವರು. ಸೊ ಅದನ್ನೇ ಅವ್ರು ಕೊಡ್ತಾರೆ, ಅವ್ರು ಇಸ್ಕೊಂತಾರೆ. ಅದಕ್ಕೆ ಆ ಗಿಫ್ಟಲ್ಲಿ ಒಳಗಡೆ ಏನಿರುತ್ತೆ ಅನ್ನೋದನ್ನ ಅದನ್ನ ನಮಗೆ ಕೊಟ್ಟು ಹೋಗ್ತಾರೆ ಅಷ್ಟೇ. ಸೊ ಅದನ್ನ ಅವರು ಅಂದ್ರೆ ಡಮ್ಮಿ ಪೀಸ್ ತರ, ಅಂದ್ರೆ ಒಂದು ಶೋ ಪೀಸ್ ಅಂತ ಇಟ್ಕೊಂಡಿರ್ತಾರೆ. ಉಳಿದೆಲ್ಲ ಏನಂದ್ರೆ ಅದರಲ್ಲಿ ಏನು ಅಂದ್ರೆ ಅವ್ರು ಹೇಳಿದ್ದೇನೆಂದ್ರೆ ಅದ್ರಲ್ಲಿ ಏನಿದೆ ಅದೇ ನಿಮಗೆ ಬಾಕ್ಸ್ನ ಕೊಟ್ಟಿರೋದು. ಡೈರೆಕ್ಟ್ ಅಂದರೆ ಈ ಥರ ಡೈರೆಕ್ಟ್ ಬಾಕ್ಸ್ ಕೊಟ್ಟಿರೋದು, ಯಾವುದೇ ರೀತಿ ರ್ಯಾಪರ್ ಇರೋದು ಕೊಟ್ಟೋಗೋಲ್ಲ. ಬಟ್ ಅದರ ಶೋ ಅಲ್ಲಿ ಮಾತ್ರ ಅವರು ನಮಗೆ ತೋರಿಸುವಾಗ ಅವ್ರ ಮೇಲೆ ಅವ್ರದ್ದು ಚಾನಲ್ ಲೋಗೋ ಇರ್ಬೋದು ಅಥವಾ ಗಿಫ್ಟ್ ರ್ಯಾಪರ್ ಇರುತ್ತೆ. ಅದು ನಾವಾದರೂ ಕೂಡ ಅದನ್ನು ತೆಗೆದು ಬಿಸಾಕ್ತೀವಲ್ವ, ಅದು ಕೂಡ ಒಂದು ಗುಡ್ ಇನಿಷಿಯೇಟಿವ್ ಅಂತಲೂ ಹೇಳ್ಬೋದು. ಯಾಕಂದರೆ ವೇಸ್ಟ್ ಆಗ್ಬೋದು. ಯಾಕಂದ್ರೆ ನಾವು ತೆಗೆದ್ರೆ ಮತ್ತೆ ಹರಿದು ಬಿಸಾಕ್ಬಿಡ್ತೀವಿ. ಮೇ ಬಿ ಆ ಕನ್ಸರ್ನ್ ಇಟ್ಕೊಂಡು ಅವರು ಮಾಡಿರ್ಬೋದು ಅಂತ ಅಂದ್ಕೊಂಡು ಒಳ್ಳೆ ಗುಡ್ ಇನಿಷಿಯೇಟಿವ್ ಅಲ್ವಾ. ಸುಮ್ಮನೆ ಈಗ ರ್ಯಾಪರ್ ಹಾಕೋದ, ನಾವೆಲ್ಲ ಅದನ್ನೆಲ್ಲ ತೆಗಿಯೋದು ಕೀಳೋದು ಆಮೇಲೆ ಹಾಕೋದೇ ಡಸ್ಟ್ಬಿನ್ನಲ್ಲಿ. ಸೊ ಏನು ನಮಗೇನು ಬೇಜಾರಲ್ಲ, ತುಂಬ ಖುಷಿನೇ ಇದೆ. ಇಷ್ಟೆಲ್ಲ ಕೊಟ್ಟೋಗಿದ್ದಾರೆ. ಸುಮಾರು ಅಂದರೆ ₹1,200, ₹2,000 ಅಷ್ಟು ಸಾಮಾನು ಅವರೇ ಫ್ರೀಯಾಗಿ ಕೊಟ್ಟು ಹೋಗಿದ್ದಾರೆ. ಯಾವುದೇ ರೀತಿ ಅಂತ ಒಂದು ನೀರು ಸಮೇತ ನಮ್ಮ ಹತ್ರ ಕೇಳಿಲ್ಲ. ಅವರೇ ಎಲ್ಲ ವಾಟರ್ ಬಾಟ್ಲು ಸಮೇತ ಎಲ್ಲ ತೊಗೊಂಬಂದಿದ್ರು.
ಇಸ್ ಅ ಗುಡ್ ಒಂದು ಎಂಜಾಯ್ ಮಾಡಿರುವಂಥ ಮೂಮೆಂಟ್ ಅಂತ ಹೇಳ್ಬೋದು. ನಮಗೆ ಒಂದು ಲೈಫ್ ಲಾಂಗ್ ಮೆಮೊರಿ ಆಗಿ ಉಳಿಯುವಂಥ ಪ್ರೋಗ್ರಾಮ್ ಇದು. ಸೂಪರ್ ಆಗಿತ್ತು, ತುಂಬ ಖುಷಿ ಆಯಿತು. ಟೆಲಿಕಾಸ್ಟ್ ಆದಾಗ ಅದು ನೋಡಿದಾಗಂತೂ ಇನ್ನೂ ಖುಷಿ ಆಗ್ತಾ ಇತ್ತು. ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದು. ಇಟ್ ವಾಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಎಸ್, ಇವಾಗ ನೋಡೋಣ ಏನೇನಿದೆ ಅಂತ ಹೇಳಿ. ಎಸ್, ಸೊ ಈಗ ಒಂದೊಂದೇ ಏನು ಗಿಫ್ಟ್ನ ನೋಡ್ತಾ ಹೋಗೋಣ. ಎಸ್, ಫಸ್ಟ್ ಗಿಫ್ಟ್ ಬಂದು ನಾನು ನೋಡೋವಂಥದ್ದು ಏನು ವಂಡರ್ ಚೆಫ್ ಕ್ರೆಸೆಂಟ್ ಎಲೆಕ್ಟ್ರಿಕ್ ಕೆಟಲ್ನ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಓಪನ್ ಮಾಡಿಲ್ಲ, ನೋಡೋಣ ಏನಿದೆ ಅಂತ ಹೇಳಿ. ಅಲ್ಲ, ಯಾವ ಥರ ಇದೆ ಅಂತ. ಓಕೆ, ಸೊ ಇದು ಕಾರ್ಡ್ ಆ್ಯಂಡ್ ಇದು ಕೆಟಲ್. ಸೊ ಚೆನ್ನಾಗಿದೆ. ವಂಡರ್ ಚೆಫ್ ಕಂಪನಿದು. ಎಸ್, ವಾರಂಟಿ ಕಾರ್ಡ್ ಕೂಡ ಏನೋ ಕೊಟ್ಟಿದ್ದಾರೆ. ಓಕೆ, ಫೈನ್. ಇದನ್ನು ಹೇಗಿಡೋದಾ? ಓ, ಇದನ್ನು ಹೇಗಿಡಬೇಕು ಅಂತ ತೋರಿಸ್ಬೇಕಂತೆ ನಮ್ಮ ಮನೆಯವರಿಗೆ. ಎಸ್, ಹೀಗೆ ಇಡೋದು ಇಷ್ಟೇ. ಸೊ ಇದನ್ನು ಜಸ್ಟ್ ಪ್ಲಗ್ ಮಾಡಿದ್ರೆ, ಸ್ವಿಚ್ ಆನ್ ಮಾಡಿದ್ರೆ ನೀರು ಹಾಕಿದಾಗ ಬಿಸಿ ಆಗುತ್ತೆ, ಕುಡಿಬೋದು ಅಷ್ಟೇ. ಈಗ ಮೊದಲೇ ಏನು ಗ್ಯಾಸ್ ಸಮಸ್ಯೆಗಳಿರೋದ್ರಿಂದ, ಗ್ಯಾಸ್ ಅಂತ ಹೇಳಿದ್ರೆ ಇದು LPG ಸಮಸ್ಯೆ ಇರೋದ್ರಿಂದ ಸೊ ಇದನ್ನ ಬಳಕೆನ ಮಾಡ್ಬೋದು. ಓಕೆ, ಇದು ಫಸ್ಟ್ ಗಿಫ್ಟ್ ನೀವೆಲ್ಲರೂ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಡನ್. ಈಗ ಎರಡನೇ ಗಿಫ್ಟ್ ನೋಡುವಂತಹ ಸಮಯ. ಎಸ್, ಸೊ ಎರಡನೇ ಗಿಫ್ಟ್ ಬಂದು ಪ್ಯಾರಾಸ್ ಹಾಟ್ ಮೀಲ್ ಅಂತ ಹೇಳಿ. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಏನು ಚಿತ್ರಣ ಮಾಡಿದ್ದಾರೆ, ಹಾಟ್ ಬಾಕ್ಸ್. ನೋಡೋಣ ಯಾವ ಕಲರು ಏನಿದೆ ಅಂತ ಹೇಳಿ. ಎಸ್, ಹೌ ಸೊ ಕಂಪ್ಲೀಟ್ ದಿಸ್ ಇಸ್ ಹಾಟ್ ಬಾಕ್ಸ್. ಓಕೆ, ಸೊ ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ಇತ್ತು, ಆದರೂ ಇದು ನಮ್ಮ ಇಬ್ಬರಿಗೆ ಕರೆಕ್ಟ್ ಆಗುತ್ತೆ. ಓಕೆ, ವಿ ಕ್ಯಾನ್ ಯೂಸ್ ಇಟ್ ಅಲ್ವಾ. ಸೊ ನಮ್ಮ ಮನೇಲಿ ದೊಡ್ಡದಿತ್ತು, ತುಂಬ ಜನ ಬಂದಾಗ ಅದನ್ನು ಯೂಸ್ ಮಾಡ್ಬೋದು. ಇದು ನಾವು ಇಬ್ಬರೇ ಇದ್ದೀವಿ, ಸೊ ಇಬ್ಬರಿಗೆ ಯೂಸ್ ಮಾಡ್ಕೊಳಕ್ಕೆ ಚೆನ್ನಾಗಿದೆ. ಓಕೆ, ನೈಸ್, ಸೂಪರ್, ಥ್ಯಾಂಕ್ ಯು. ಸೊ 2 ಗಿಫ್ಟ್ ಮುಗೀತು. ಈಗ ಮೂರನೇ ಗಿಫ್ಟ್ ಹೋಗೋಣ. ಮೂರನೇ ಗಿಫ್ಟ್ ಬಂದು ಸೊ ಪಿಜನ್ ಕಂಪ್ನಿದು ಕುಕ್ಕರ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವ ಥರ ಇದೆ, ಎಷ್ಟು ಲೀಟ್ರ್ ಇದೆ ಅಂತ. ಎಸ್, 3 ಲೀಟ್ರು. ಎಸ್, ಪಿಜನ್ ಕಂಪನಿದು 3 ಲೀಟ್ರ್ ಕುಕ್ಕರ್ನ ಕೊಟ್ಟಿರೋವಂಥದ್ದು. 3 ಲೀಟರ್, ವೆರಿ ಕ್ಯೂಟ್, ಸ್ಮಾಲ್. ಪಿಜನ್ ಕಂಪ್ನಿದು ಒಳ್ಳೆ ಕಂಪ್ನಿ, ಆ್ಯಕ್ಚುಲಿ ಚೆನ್ನಾಗಿದೆ, ನೈಸ್. ಲೀಟರ್ ಕುಕ್ಕರ್ದು. ಎಸ್, ಪಿಜನ್ ಕಂಪ್ನಿದು ಒಳ್ಳೆ ಕಂಪ್ನಿ. ಕ್ಯೂಟ್ ಆಗಿ, ಸ್ಮಾಲ್ ಆಗಿ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ವೆರಿ ನೈಸ್. ಎಸ್, ಇದು ಹೀಗೆ ಕ್ಲೋಸಿಂಗ್ ಲಿಡ್. ಹಾಂ, ಹಾಗೆ ವಿಜಲ್ ಕೊಟ್ಟಿದೆ. ವಿಜಲ್ ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ. ಬೆಲ್ಟ್ ಕೂಡ ಇದೆ, ಸೊ ನೋ ಇಶ್ಯೂಸ್. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ, ನೈಸ್. ಆ್ಯಕ್ಚುಲಿ ಯಾವುದೇ ಗಿಫ್ಟ್ಗಳನ್ನು ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಅಂತಲ್ಲ, ನನಗೆ ಗಿಫ್ಟ್ಗಳನ್ನ ಅನ್ಬಾಕ್ಸಿಂಗ್ ಮಾಡೋದಾದರೆ ಭಾಳ ಇಷ್ಟ. ಅಂದರೆ ಕ್ಯೂರಿಯಾಸಿಟಿ ಚೆನ್ನಾಗಿರುತ್ತೆ. ಎಸ್, ಇದು ಮೂರನೇ ಗಿಫ್ಟ್ ಡನ್, ರೆಡಿ. ಈಗ ಲಾಸ್ಟ್ ಗಿಫ್ಟ್ ನೋಡೋಂಥ ಸಮಯ. ಎಸ್, ನೋಡುವ. ಸೊ ಇಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು, ಪಿಕಾಸೋ ಕಂಪ್ನಿದು. ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನು ಪ್ಲೇಟ್ಸ್, ಟಿಫನ್ ಪ್ಲೇಟ್ಸ್. ಎಸ್, ಆ ಪ್ಲೇಟ್ಸ್ಗಳನ್ನ ನೋಡೋಣ ಎಷ್ಟು ಪ್ಲೇಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ. 1 2 3 4 ಟೋಟಲಿ 4 ಪ್ಲೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಪ್ಲೇಟ್ಸ್ಗಳು, ತುಂಬ ಚೆನ್ನಾಗಿದೆ. ತಿಂಡಿ ಪ್ಲೇಟ್ಸ್ಗಳು, ಟಿಫನ್ ಬ್ರೇಕ್ಫಾಸ್ಟ್ಗೆ ಆರಾಮಾಗೆ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಸೊ ಈ ಒಂದು ಕಂಪಾರ್ಟ್ಮೆಂಟ್. ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಬಂದು ಒಂದು ಟ್ರೇ, ಸ್ಮಾಲ್ ಟ್ರೇ, ಅಂದರೆ ಟೀ ಕಾಫಿಗೆ ಏನಾದರೂ ಕೊಡೋಕ್ಕೆ, ಈವ್ನಿಂಗ್ ಸ್ನ್ಯಾಕ್ಸ್ಗಳಿಗೆ ಹಾಕ್ಕೊಡೋಕ್ಕಾಗಲಿ, ಟೀ ಕಾಫಿ ಕೊಡೋಕ್ಕಾಗಲಿ ಒಂದು ಟ್ರೇ ಕೊಟ್ಟಿದ್ದಾರೆ, ಬ್ಯೂಟಿಫುಲ್. ನೆಕ್ಸ್ಟ್ 2 ಸ್ಪೂನ್ಸ್ಗಳನ್ನ ಕೊಟ್ಟಿದ್ದಾರೆ, ನೈಸ್. ರೈಸ್ ಸ್ಪೂನು ಅಥವಾ ಸಾಂಬಾರ್ಗೆ ಅಥವಾ ಪಲ್ಯಗಳಿಗೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇನ್ನೊಂದು ಕಂಪಾರ್ಟ್ಮೆಂಟ್. ಓ ಇದು ಇಲ್ಲಿದೆ ಓಪನಿಂಗು. ಓಕೆ, ಸ್ಮಾಲ್ ಪ್ಲೇಟ್ಸ್, ವೆರಿ ನೈಸ್. ಸೊ ಈ ಸ್ಮಾಲ್ ಪ್ಲೇಟ್ಸು ಕೂಡ 4. ಸೊ 4 ಕೊಟ್ಟಿದ್ದಾರೆ. ಇವು ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ, ಚಿಕ್ಕದಾಗಿ ಏನಾದರೂ ಸ್ವೀಟ್ಸ್ ಹಾಕ್ಕೊಡೋಕ್ಕೆ
ಚೆನ್ನಾಗಿದೆ, ನೈಸ್. ಇದು ಕೂಡ ಸೂಪರ್, ವೆರಿ ನೈಸ್. ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಏನಿರ್ಬೋದು ಅನ್ನೋದು ನೋಡುವ ಏನಿದೆ ಅಂತ. ಬೌಲ್ಗಳು, ಬಿಗ್ ಬೌಲ್. ನೈಸ್. ಸೊ ಈ ಥರದ್ದು ಆಲ್ರೆಡಿ ನನ್ನ ಹತ್ರ ಡೈನಿಂಗ್ ಸೆಟ್ ಇದೆ. ಸೊ ಜೊತೆಗೆ ಇದೊಂದು ಆ್ಯಡ್ ಆನ್ ಆಯಿತು. ಅದು ನಂಗೆ ವೈಟೇ ಕೊಟ್ಟಿರೋದು ಇನ್ನೂ ಖುಷಿ ಆಯಿತು. ಚೆನ್ನಾಗಿದೆ. ನಂಗೆ ವೈಟ್ ಕಲರ್ ಕಿಚನ್ ಐಟಮ್ಸ್ಗಳು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಸ್, ಚೆನ್ನಾಗಿದೆ. ನೈಸ್ ಬೌಲ್, ಬಿಗ್ ಬೌಲ್. ಎಸ್, ಬ್ಯೂಟಿಫುಲ್. ಓಕೆ, ಇದನ್ನು ಇಲ್ಲೇ ಇಟ್ಬಿಡೋಣ. ಅದು ಸಪ್ರೇಟ್ ಆಯ್ತಲ್ವಾ. ಓಕೆ, ನೆಕ್ಸ್ಟ್ ಕಂಪಾರ್ಟ್ಮೆಂಟ್, ಲಾಸ್ಟ್ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದ್ರೊಳಗೆ ಏನಿರಬಹುದು ಅನ್ನೋದು ನೋಡುವ. ಇವು ಕಂಪ್ಲೀಟ್ ಆಗಿ ಸ್ಮಾಲ್ ಬೌಲ್ಸ್ಗಳಿಟ್ಟಿದ್ದಾರೆ. ಇದು ಕೂಡ 4 ಏನು 4 ಇಟ್ಟಿದ್ದಾರೆ. ನಾವಿಬ್ಬರೇ ಇರೋದಂತ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಮನೇಲಿ ಈಗ ಸದ್ಯಕ್ಕೆ. ಅದಕ್ಕೆ ಇಬ್ಬರಿಗೆ ಡಬಲ್ ಕೊಟ್ಟಿದ್ದಾರೆ. ಓಕೆ, ಎಸ್, 4 ಚಿಕ್ಕ ಚಿಕ್ಕ ಬೌಲು. ಎಸ್, ಈ ಪ್ಯಾಕ್ ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಅಂದರೆ ಒಂದು ಕಂಪ್ಲೀಟ್ ಡಿನ್ನರ್ ಸೆಟ್ ಥರ ಚೆನ್ನಾಗಿದೆ. ಸ್ಮಾಲ್ ಬೌಲ್ಸ್, ದೆನ್ ಬಿಗ್ ಬೌಲ್. ಎಸ್, ನೆಕ್ಸ್ಟ್ ಪ್ಲೇಟ್ಸ್. ನೆಕ್ಸ್ಟ್ ಟ್ರೇ ಕೊಟ್ಟಿದ್ದಾರೆ ಆ್ಯಂಡ್ 2 ಸ್ಪೂನು. ನೆಕ್ಸ್ಟ್ ಫೈನಲಿ ಪ್ಲೇಟ್ಸ್, ಬಿಗ್ ಪ್ಲೇಟ್ಸ್. ಎಸ್, ಸೊ ಇಷ್ಟು ಕೊಟ್ಟಿದ್ದಂಥದ್ದು. ಇಷ್ಟು ಫೈನಲಿ ಎಲ್ಲ ಗಿಫ್ಟ್ಸ್ಗಳು ಮುಗೀತು. ಇದೆಲ್ಲದಕ್ಕೂ ಬೆಲೆ ಕಟ್ಟೋಕ್ಕೆ ಆಗದಲ್ಲೇ ಇರುವಂಥ ಒಂದು ಗಿಫ್ಟ್ ಇದೆ. ಸೊ ಆ ಗಿಫ್ಟ್ ನಿಮಗೆ ನಾನು ತೋರಿಸ್ತೀನಿ. ದಟ್ ಗಿಫ್ಟ್ ಏನು ಅಂದರೆ, ಮೆಮೊರಬಲ್ ಗಿಫ್ಟ್ ಬಂದು ಈ ಫೋಟೋ ಫ್ರೇಮ್ ಇದೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ಫ್ರೇಮ್ ಇದು. ಸೊ ಇದರಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಒಂಥರ ಕೂಡು ಕುಟುಂಬ ಇರುವಂತಹ ಒಂದು ಫ್ರೇಮ್. ಐ ಲವ್ ಜಾಯಿಂಟ್ ಫ್ಯಾಮಿಲಿ. ಸೊ ಇಲ್ಲಿ ನಾನಿದ್ದೀನಿ, ಇಲ್ಲಿ ನಮ್ಮ ಮನೆಯವರು ಇದ್ದಾರೆ, ಇಲ್ಲಿ ರವಿಶಂಕರ್ ಸರ್ ಇದ್ದಾರೆ. ಸೊ ಇವರು ಜ್ಯೋತಿ ಅಂತ ಹೇಳಿ, ಇವರು ಕೋಗಿಲ, ಸೊ ಇವರು ಬೇಬಿ ಅಮ್ಮ, ಇವರು ಕಿರಣ್ ಕುಮಾರ್ ಅಪ್ಪು, ಇವರು ಹಾಲಮ್ಮ ಅವರು, ಇವರು ಚಂದ್ರಿಕಾ, ಇವರು ರಾಧಿಕಾ, ಇವರು ಫೇವ್ರೆಟ್ ಬಬ್ಲು ಅವರು, ಇವರು ಪೂಜಾ ಅವರು, ನೆಕ್ಸ್ಟ್ ಶ್ರೀನಿಧಿ ಅಂತ ಹೇಳಿ, ನೆಕ್ಸ್ಟ್ ಸುಶೀಲಮ್ಮ ಅವರು, ನೆಕ್ಸ್ಟ್ ಮಮತಾ ಅವರು, ನೆಕ್ಸ್ಟು ನಮ್ಮ ಡಾಲಿ ಮಹಾರಾಜ್ ಅವರು, ನೆಕ್ಸ್ಟ್ ನನ್ನ ಅಮ್ಮ, ನೆಕ್ಸ್ಟ್ ಕಾಂತೇಶ್ ಅಣ್ಣ ಅವರು, ನೆಕ್ಸ್ಟ್ ನನ್ನ ಅಪ್ಪ ಅವರು. ಸೊ ಎಲ್ಲರೂ ಕೂಡ ಒಂದೇ ಫ್ರೇಮಲ್ಲಿ ಇರುವಂಥದ್ದು. ಎಲ್ಲ ಗಿಫ್ಟ್ಗೂ ಸಮನಾಗಿರುವಂತಹ ಒಂದು ಬಿಗ್ ಗಿಫ್ಟ್, ಸೂಪರ್ ಮೆಮೊರಬಲ್ ಗಿಫ್ಟ್ ಅಂದರೆ ಸೊ ಈ ಒಂದು ಫೋಟೋ ಫ್ರೇಮ್. ಇದು ಎಲ್ಲದಕ್ಕೂ ತುಂಬ ತುಂಬ ಮೇಯ್ನ್ ಆಗಿ ಇದೆ ಎಲ್ಲರಿಗೂ ರೀಸನ್ ಸುವರ್ಣ ಗೃಹ ಮಂತ್ರಿಯವರು ನಮಗೆ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥದ್ದು, ನಮ್ಮನ್ನು ಸೆಲೆಕ್ಟ್ ಮಾಡಿದ್ದು, ಅವರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಜೊತೆಗೆ ನಿಮ್ಮೆಲ್ರಿಗೂ ನಿಮ್ಮ ಬಯಕೆಗಳು, ನಿಮ್ಮ ಆಸೆಗಳು ಎಲ್ಲನೂ ಕೂಡ ಈಡೇರಲಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಏನು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಜೊತೆ ನಿಮಗೆ ಸೆಲ್ಫ್ ಲವ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸೆಲ್ಫ್ ಬಗ್ಗೆ ಯೋಚನೆಯನ್ನು ಮಾಡೋದನ್ನು ಮರಿಬೇಡಿ. ಒಳ್ಳೊಳ್ಳೆ ಆಹಾರವನ್ನು ತಿನ್ನಿ, ಚೆನ್ನಾಗಿರಿ, ಖುಷಿಯಾಗಿರಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಭೇಟಿಯಾಗೋಣ. ಎಸ್, ನಮಸ್ಕಾರ.